ಹಿಂಗೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರಲ್ಲ ಏನು ಅಯ್ಯೋ ಮಾಡಿದ್ರಲ್ಲಪ್ಪ ಮಕ್ಳಿಗೆ ಅನ್ನಕ್ಕೆ ದಾರಿ ತೋರಿದ ಕಿತ್ಕೊಂಡು ಏನು ಮಾಡೋದು ನಮ್ಮ ಮಕ್ಳಿಗೆ ದಾರಿ ಇಲ್ಲ ಇನ್ನೇನಪ್ಪ ಮಾಡಿರಿ ಅವನೇ ಹೇಳಿದ್ಮೇಲೆ ನಮ್ಮೇನು ಮಾಡೋಕ್ಕದ್ದು. ಅಲ್ಲ ಇಲ್ಲಿ ಸಿದ್ದರಾಮಯ್ಯವ್ರು ಈ ಊರಿಗೆ ಬರ್ತಾ ಇದ್ರಲ್ಲ, ನೋಡಿದ್ರಾ ಸಿದ್ದರಾಮಯ್ಯವ್ರನ್ನ? ನೋಡಿದ್ರಿ, ಮಾತಾಡಿದ್ದೀರಾ? ಅವರೊಂದು ನಮ್ಮ ಮಾತಾಡಕ್ಕೆ ಬರ್ತಾರ, ಜನ ಮಂದಿ ಒಳಕೊಡ ನಮ್ಮ ಹೋಯ್ತಿರ್ನಿಲ್ಲಕ್ಕಪ್ಪ. ನಮ್ಮ ಮನೇಲಿ ಇರ್ತಿದ್ದೋ, ಬಂದಾಗ ಓಟು ಹಾಕ್ತಿದ್ದೋ ಕೇಳ್ದವ್ರಿಗೆ. ಈಗ ಮಕ್ಳಿಗೊಂದ ನಮ್ಮ ಮಕ್ಳಿಗೆ ಒಂದು ದಾರಿ ತೋರಿದ್ರು, ಕಿತ್ತಾಕ್ಬಿಟ್ರಲ್ಲ ಇನ್ನೇನು ಮನೆ ಬರೋ ಮಾಡ್ರು. ಮಕ್ಕಳಿಗೆ ಏನು ಕೆಲಸ ಮಾಡಿಕೊಟ್ಟಿದ್ರು? ಅದೇ ಇದು ಅನಿಸ್ತದೆ ಆಫೀಸ್ಲಿ. ಹೌದಾ? 2 ವರ್ಷ ಆಯ್ತು ಹೋಗಿ ಹಿಂಗೆ ಮಾಡಿಬಿಟ್ರು. ಯಾವ ಥರದಲ್ಲಪ್ಪ 16 ಮಾಡಿದ್ರೆ ಬಿಡು ಹೆಂಗೆ ಸೇರಿಸ್ತ ನಮ್ಮ ಮಕ್ಕಳಿಗೆ ದಾರಿ ಅಂತ ಇದ್ದು ಎಂತ ಮಾಡಿಬಿಟ್ರು. ಓಕೆ. ಅಲ್ಲ ಮತ್ತೆ ಸಿದ್ದರಾಮಯ್ಯನವರು ನಿನ್ನೆ ಮನೇಲಿ ಕಣ್ಣೀರು ಹಾಕ್ಬಿಟ್ರು, ಏನು ಅನಿಸುತ್ತೆ ನಿಮಗೆ? ಅಂಥ ದೊಡ್ಡ ಮನುಷ್ಯ ಕಣ್ಣೀರು ಹಾಕಿದ್ದಕ್ಕೆ? ಮತ್ತು ಎಂಥ ಹಾಳಿ ಹಿಂಗೆಲ್ಲ ಮಾಡಿ ರಾಜ್ಯನೇ ಹಾಳಿ ಇವತ್ತು ಕಣ್ಣೀರು ಹಾಕ್ಬಿಟ್ಟು ನಾನು ಕೆಳಗೆ ಇಳಿಸ್ರಲ್ಲ, ಅವ್ರಿಗೆ ಎಷ್ಟು ಮನಸ್ಸು ಅಯ್ಯೋ ಅಂತು. ನಾ ಮಾಡಿರೋದಕ್ಕೆ ಮಕ್ಳಿಗೆ ಏನು ಮಾಡ್ದಿ ನಾನು ಅನ್ನೋದು ಒಂದು ಅವ್ರ ಮನಸ್ಲಿ ಒಳದ್ಬಿಡ್ತು, ಕಣ್ಣೀರು ಕೇಳಿಬಿಟ್ಟು ಬಂತು. ಮತ್ತು ಸಿದ್ದರಾಮಯ್ಯನವ್ರನ್ನ ನೋಡೋಕ್ಕೆ ಈ ಊರಿನವ್ರು ಜಾಸ್ತಿ ಜನ ಹೋಗಿದ್ರು, ಹುಟ್ಟೂರವರು ಅಂತ ಹೇಳಿ. ಅಲ್ಲಿ ಹುಟ್ಟೂರವರೆಲ್ಲ ಅಪ್ಪ ಅಪ್ಪ ಅಂತ ಇದ್ರು ಸಿದ್ದರಾಮಯ್ಯವ್ರನ್ನ. ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡಬೇಡಿ ಅಂತ ಹೇಳ್ತಾ ಇದ್ರು. ಅದು ನೋಡಿ ಸಿದ್ದರಾಮಯ್ಯವ್ರು, ನಾನು ಯಾವತ್ತೂ ನೋಡಿರಲಿಲ್ಲ ಸಿದ್ದರಾಮಯ್ಯವ್ರು ಹತ್ತಿದ್ದು. ನಿಮ್ಮ ಈ ಊರಿನ ಜನರನ್ನ ನೋಡಿ ಹತ್ತು ಬಿಟ್ರಲ್ಲ, ಹೆಂಗೆ? ನಾನು 100 ಜನ ಎಲ್ಲ ಬಂದಿತ್ತಲ್ಲ ಅನ್ನೋದು ನೋಡ್ಕೊಂಡು ಹೊತ್ತು ಕಣ್ಣೀರು ಹಾಕೋದು. ಈಗ ಮಕ್ಕಳು ಸೇರಿಸಿದಿ, ಮಕ್ಕಳನ್ನ ಕೆಳಗೆ ಇಳಿಸೋತಾಗೋಯ್ತಲ್ಲ ಅನ್ನೋದು ಅವ್ರ ಮನಸ್ಲಿ ತುಂಬ ಬೇಜಾರಾಗೋಯ್ತು, ಕಣ್ಣೀರು ಹಾಕೋದು. ಮತ್ತು ನಿಮ್ಮ ಮೊಮ್ಮಕ್ಕಳು ಕೂಡ ವಿಧಾನಸೌಧದಲ್ಲಿ ಇದೀರಿ ಅಂತ ಹೇಳಿದ್ರಲ್ವಾ, ಕಚೇರಿಯಲ್ಲಿ ಕೆಲಸ? ಅದು ಏನೋ ಕಾಣಿಕಪ್ಪ, ನನಗೆ ಗೊತ್ತಿಲ್ಲ. ಅಲ್ಲಿರೋರು ಕೂಡ ಹತ್ಕೊಬಿಟ್ರು, ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡಬಾರ್ದು ಅಂತ ಹೇಳಿ. ಅಲ್ಲಿರೋ ಮಕ್ಕಳು ಕೂಡ ಅಂದ್ರೆ ಯಾರೇನು ಮಾಡಿದ್ರು ಇಳಿಸ್ಬೇಕು ಅನ್ನೋದು ಕಣ್ಣಿಟ್ರು ಇಳಿಸ್ಬಿಟ್ರು. ಯಾವ ಥರದಲ್ಲಪ್ಪ ಮಾಡೋದು? ನಮ್ಮಂತ ಬಡವ್ರು ಏನು ಯಾವ ಥರದಲ್ಲಿದ್ದಾರೆ? ಏನು ಮಾಡ್ಕೊಂಡು ಎಣ್ಣೆ ಕೂಲಿ ಗಿಲಿ ಮಾಡ್ಕೊಂಡು ತಿನ್ಬೇಕಾಯ್ತು ಅಷ್ಟೆ.